ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪವಿತ್ರವಾದ ನಾಮದಲ್ಲಿ ನಿಮಗೆ ವಂದನೆಯನ್ನು ತಿಳಿಸುತ್ತಾ, ದೇವರು ಈ ದಿನದಲ್ಲಿ ಸಮಯದಲ್ಲಿ ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ, ನಿಮ್ಮನ್ನು ಪವಿತ್ರಾತ್ಮನ ಮೂಲಕವಾಗಿ ಬಲಪಡಿಸಲಿ, ನಿಮ್ಮನ್ನು ದಿನನಿತ್ಯವೂ ಕಾಪಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ರಕ್ಷಕನು ತಂದೆಯಾದ ದೇವರೇ, ಈ ಸಮಯದಲ್ಲಿ ಸ್ವಾಮಿ ಮಾಧ್ಯಮದ ಮುಂದೆ ಕುಳಿತುಕೊಂಡು ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ನಿನ್ನ ಪ್ರಿಯರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುವರಾಗಿದ್ದೇವೆ. ಎಷ್ಟೋ ಜನರು ಸ್ವಾಮಿ ತಮ್ಮ ಅನಾರೋಗ್ಯದ ನಿಮಿತ್ತವಾಗಿ ಆರೋಗ್ಯಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿರಿ ಎಂಬುದಾಗಿ ಕೇಳಿಕೊಂಡಿದ್ದಾರೆ. ಎಷ್ಟೋ ಕುಟುಂಬಗಳಲ್ಲಿ ದುಃಖ ಕಣ್ಣೀರಿದೆ ಕರ್ತನೆ, ಆ ಕುಟುಂಬಗಳಿಗೋಸ್ಕರವಾಗಿ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಎಷ್ಟೋ ಜನ ವ್ಯವಸಾಯ ಮಾಡುವವರು ಮಳೆಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕೇಳಿಕೊಂಡಿರುವಂತ ನೋಡುತ್ತೇವೆ. ನೀನು ಭೂಮಿಗೆ ಬೇಕಾದಂಥ ಮಳೆಯನ್ನು ಒದಗಿಸಿಕೊಡು, ನಮ್ಮ ದೇಶದಲ್ಲಿ ಶಾಂತಿ ಸಮಾಧಾನವನ್ನು ಹುಟ್ಟಿಸು ಸ್ವಾಮಿ. ಕ್ರಿಸ್ತನನ್ನು ತಿಳಿಯದಂಥ ವಿಶ್ವಾಸಿಗಳು ಅಂತ್ಯಕಾಲದಲ್ಲಿ ಕ್ರಿಸ್ತನ ವಾಕ್ಯವನ್ನು ತಿಳಿದುಕೊಂಡು ನಿನ್ನ ಮಹಿಮೆಯಲ್ಲಿ ಜೀವಿಸುವಂಥ ಕೃಪೆಯನ್ನು ದಯಪಾಲಿಸಿಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ದೇವರ ಆಶೀರ್ವಾದದಿಂದ ಈ ಒಂದು ತಿಂಗಳ ಕೊನೆಯ ಭಾಗದಲ್ಲಿ ಈ ವಾಕ್ಯದ ಸಂದೇಶವನ್ನು ಕೇಳುವಂಥ ಕೃಪೆಯನ್ನು ದೇವರು ನಿಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟಿದ್ದಾನೆ. ದೇವರಿಗೆ ನಾವು ಸದಾಕಾಲವೂ ಕೂಡ ಸ್ತೋತ್ರವನ್ನು ಸಲ್ಲಿಸಬೇಕೆಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದೈವ ವಾಕ್ಯದ ಸಂದೇಶದ ಮುಖ್ಯ ಭಾಗವನ್ನು ನೋಡುವಾಗ ದೇವರು ನಮಗೆ ಕೊಟ್ಟಂಥ ಕ್ರಿಸ್ತನ ಕೃಪೆಯನ್ನು ನಾವು ದುರುಪಯೋಗ ಪಡಿಸಿಕೊಳ್ಳಬಾರದು ಎಂಬುದಾಗಿ ನಾವು ನೋಡುತ್ತೇವೆ. ಹೇಗೆ ಎಂಬುದಾಗಿ ನೋಡುವಾಗ ದೇವರು ಕೆಲವರಿಗೆ ಅವರದೇ ಆದಂಥ ತಲಾಂತುಗಳನ್ನು ಕೊಟ್ಟಿರುವಂಥದ್ದನ್ನು ನೋಡುತ್ತೇವೆ. ಇದು ದೇವರಿಂದ ಬಂದಂಥ ಆಶೀರ್ವಾದ ಎಂಬುದಾಗಿ ನಾವು ಭಾವಿಸಿಕೊಳ್ಳಬೇಕು. ಎಷ್ಟೋ ಸಾರಿ ನಮಗೆ ಕೊಡಲ್ಪಟ್ಟಂಥ ಅಧಿಕಾರವನ್ನು ನಾವು ದುರುಪಯೋಗ ಪಡಿಸಿಕೊಳ್ಳುತ್ತೇವೆ ಮತ್ತು ನಮಗೆ ಕೊಡಲ್ಪಟ್ಟಂಥ ತಲಾಂತುಗಳನ್ನು ದುರುಪಯೋಗ ಪಡಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಉದಾಹರಣೆಗೆ ಹೇಳುವಾಗ ದೇವರು ಒಬ್ಬನಿಗೆ ಹಣ ಆಸ್ತಿ ಎಲ್ಲವನ್ನು ಕೂಡ ಕೊಟ್ಟಿರುವಂಥದ್ದನ್ನು ನೋಡುತ್ತೇವೆ, ಆದರೆ ಆತನು ಕಳ್ಳತನಕ್ಕೆ ಕೈ ಹಾಕುವಂಥದ್ದನ್ನು ನೋಡುತ್ತೇವೆ. ದೇವರು ಅವರ ಕುಟುಂಬಗಳಲ್ಲಿ ಎಲ್ಲ ಸಮೃದ್ಧಿಯಾದಂಥ ಆಶೀರ್ವಾದವನ್ನು ಕೊಟ್ಟಿರುವಂಥದ್ದನ್ನು ನೋಡುತ್ತೇವೆ, ಆದರೆ ಅವರು ಆಶೀರ್ವಾದವನ್ನು ಬಿಟ್ಟು ಅವರು ಬೇಡದ ವಿಚಾರಕ್ಕೆ ಹೋಗುವಂಥದ್ದನ್ನು ನೋಡುತ್ತೇವೆ. ಇವತ್ತಿನ ದಿನಗಳಲ್ಲಿ ನಾವು ಮಾಧ್ಯಮಗಳಲ್ಲಿ ಬರುವಂಥ ಅನೇಕ ವಾರ್ತೆಗಳನ್ನು ವೀಕ್ಷಣೆ ಮಾಡುವಂಥ ಸಮಯದಲ್ಲಿ ಅನೇಕರು ನೋಡುವುದಕ್ಕೆ ಚೆನ್ನಾಗಿರುತ್ತಾರೆ. ಅನೇಕ ಮಾಲುಗಳಿಗೆ ಹೋದಂಥ ಸಮಯದಲ್ಲಿ ಕಳ್ಳತನಕ್ಕೆ ಕೈ ಹಾಕುವಂಥದ್ದನ್ನು ನೋಡುತ್ತೇವೆ. ಅವರ ನೈಜ ಒಂದು ರೂಪ, ಅವರು ಮಾಡಿದಂಥ ತಪ್ಪು ಆ ಒಂದು CCTVಯಲ್ಲಿ ಸೆರೆಯಾಗಿ ಅವರು ಅನೇಕ ತಪ್ಪಿನ ಪ್ರಯುಕ್ತವಾಗಿ ನಮ್ಮನ್ನು ಯಾರೂ ನೋಡಿಲ್ಲ ಎಂಬುದಾಗಿ ಅವರು ತಮ್ಮ ಜೀವಿತವನ್ನು ದುರುಪಯೋಗ ಪಡಿಸಿಕೊಂಡು ಆ ಒಂದು ಕಳ್ಳತನಕ್ಕೆ ಕೈ ಹಾಕಿ ಅವರು ಸೆರೆಮನೆಗೆ ಹೋಗುವಂಥ ದೃಷ್ಟಾಂತಗಳನ್ನು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಮ್ಮ ಸಮಾಜದಲ್ಲಿ ನಾವು ನೋಡುತ್ತಾ ಇರುವಂಥದ್ದು ನೋಡುತ್ತೇವೆ. ದೇವರು ಎಷ್ಟೋ ಸಾರಿ ಕೆಲವರಿಗೆ ಕೆಲವು ಅಧಿಕಾರಿಗಳನ್ನು ಕೊಟ್ಟಂಥ ಸಮಯದಲ್ಲಿ ಅವರು ಲಂಚಕ್ಕೋಸ್ಕರವಾಗಿ ತಮ್ಮ ಕೆಲಸವನ್ನೇ ಮಾರಿಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಎಷ್ಟೋ ಸಮಯದಲ್ಲಿ ಲೋಕಾಯುಕ್ತರು ಅವರನ್ನು ಬಂಧಿಸುವಂಥದ್ದನ್ನು ನೋಡುತ್ತೇವೆ. ಎಷ್ಟೋ ಸಮಯದಲ್ಲಿ ಅವರಿಗೆ ಹಣ ಐಶ್ವರ್ಯವನ್ನು ಕೊಟ್ಟಿದ್ರೂ ಕೂಡ ಅವರು ಹಣವನ್ನು ದುರುಪಯೋಗ ಮಾಡಿಸಿಕೊಂಡು ಹಣವನ್ನು ದುರುಪಯೋಗ ಪಡಿಸಿಕೊಳ್ಳುವುದರ ಜೊತೆಗೆ ಅನೇಕ ಕೆಟ್ಟ ಕಾರ್ಯಗಳಿಗೆ ಕೈ ಹಾಕುವಂಥದ್ದನ್ನು ನೋಡುತ್ತೇವೆ. ಆದುದರಿಂದ ಇಂಥ ಕೆಲಸವನ್ನು ಮಾಡುವುದರ ಮೂಲಕವಾಗಿ ನಾವು ಯಾರನ್ನು ಕೂಡ ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೋಡುತ್ತೇವೆ. ಆದುದರಿಂದ ದೇವರು ನಿಮಗೆ ಕೊಡಲ್ಪಟ್ಟಂಥ ಯಾವುದೇ ಅಧಿಕಾರ ಇರಬಹುದು, ಯಾವುದೇ ಸ್ಥಾನಮಾನಗಳನ್ನು ನೀವು ದುರುಪಯೋಗ ಪಡಿಸಿಕೊಳ್ಳಬಾರದು. ಎಷ್ಟೋ ಸಾರಿ ನಮಗೆ ಸಭೆಗಳಲ್ಲಿ ಕೆಲವರಿಗೆ ಒಂದು ಅಧಿಕಾರವನ್ನು ಕೊಡುತ್ತಾರೆ. ಒಂದು ವೇಳೆ ಅದು ಒಂದು ಖಜಾಂಜಿಯ ಒಂದು ಪೋಸ್ಟ್ ಆಗಿರಬಹುದು, ಅಥವಾ ಕಾರ್ಯದರ್ಶಿಯ ಒಂದು ಉನ್ನತವಾದಂಥ ಕೆಲಸ ಇರಬಹುದು, ಅಥವಾ ಸಭಾ ಹಿರಿಯರಾಗಿ ಅವರನ್ನು ನೇಮಿಸಬಹುದು, ಅಥವಾ ಸಭಾ ಪಾಲಕರಾಗಿ ಸಭೆಯ ಅಧ್ಯಕ್ಷನಾಗಿ ಅವರನ್ನು ನೇಮಿಸಬಾರದು. ಕೊಡಲ್ಪಟ್ಟಂಥ ಅಧಿಕಾರವನ್ನು ದೇವರಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕೇ ಹೊರತು ಅದನ್ನು ದುರುಪಯೋಗ ಪಡಿಸಿಕೊಳ್ಳುವುದರಿಂದ ಅನೇಕ ಕಷ್ಟಗಳಿಗೆ ನಾವು ಹಾಕಿದ ಉರುಳಿಗೆ ನಾವೇ ಬೀಳುವಂಥದ್ದನ್ನು ನಾವು ನೋಡುತ್ತೇವೆ. ನಾವು ತೋಡಿದಂಥ ಗುಂಡಿಗೆ ನಾವೇ ಬೀಳುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ
ಹಾಮಾನನ ಜೀವಿತವನ್ನು ನೋಡುವಾಗ ಆತನು ಕೂಡ ಅನೇಕರಿಗೆ ಆತನ ಜೀವಿತದಲ್ಲಿ ಆತನು ಕೂಡ ಉರುಳನ್ನು ಹಾಕುವಂಥದ್ದನ್ನು ನೋಡುತ್ತೇವೆ. ಇಂಥ ಸಮಯದಲ್ಲಿ ಮೊರ್ದೆಕೈಗೆ ಹಾಕಿದಂಥ ಉರುಳಿನಲ್ಲಿ ಆತನೇ ಆ ಒಂದು ಉರುಳಿಗೆ ಸಿಕ್ಕಿ ಬೀಳುವಂಥದ್ದನ್ನು ನಾವು ಎಸ್ತೇರಳ ಪ್ರವಾದನೆಯ ಗ್ರಂಥದಲ್ಲಿ ನಾವು ಓದುವವರಾಗಿದ್ದೇವೆ. ಆದುದರಿಂದ ಕೊನೆಯದಾಗಿ ಹಾಮಾನನ ಜೀವಿತದಲ್ಲಿ ತಾನು ಹಾಕಿದ ನೇಣು ಕುಣಿಕೆಗೆ ಆತನೇ ಸಿಕ್ಕಿ ಹಾಕಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಇವತ್ತಿನ ಸಂದೇಶದ ಮುಖ್ಯ ಭಾಗವನ್ನು ನೋಡುವಾಗ ಎಷ್ಟೋ ಸಾರಿ ನಾವು ಏನು ಮಾಡುತ್ತೇವೆ ಎಂಬುದಾಗಿ ನೋಡುವಾಗ ದೇವರು ಕೊಟ್ಟಂಥ ಕೃಪೆಯನ್ನು ದುರುಪಯೋಗ ಪಡಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಹಾಮಾನನಿಗೆ ಎಲ್ಲವೂ ಸ್ಥಾನಮಾನವು ಕೊಡಲ್ಪಟ್ಟಿತು ಎಂಬುದಾಗಿ ನೋಡುತ್ತೇವೆ. ಆತನು ಮೊರ್ದೆಕೈಯ ವಿಷಯದಲ್ಲಿ ಅನೇಕ ದುಷ್ಟ ಕಾರ್ಯಕ್ಕೆ ಕೈ ಹಾಕುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಕೊನೆಯದಾಗಿ ಹಾಮಾನನ ಜೀವಿತವು ನಾಶವಾಯಿತು ಎಂಬುದಾಗಿ ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಾವು ನಮ್ಮ ಅಧಿಕಾರವನ್ನು ಉಪಯೋಗಿಸಿಕೊಂಡು ಇನ್ನೊಬ್ಬರನ್ನು ಹಾಳು ಮಾಡುವುದಕ್ಕೆ ಹೋಗುವಂಥದ್ದನ್ನು ನೋಡುತ್ತೇವೆ. ದೇವರ ಕೃಪೆಯನ್ನು ಕೂಡ ನಾವು ದುರುಪಯೋಗ ಪಡಿಸಿಕೊಳ್ಳುವಂಥದ್ದನ್ನು ನೋಡುತ್ತೇವೆ. ದೇವರು ಕೊಟ್ಟಂಥ ಕೆಲವು ತಲಾಂತುಗಳನ್ನು ನಾವು ಭಯಭಕ್ತಿಯಿಂದ ಕಾಪಾಡಿಕೊಂಡು ಹೋಗುವಂಥದ್ದು ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಆದುದರಿಂದ ಪ್ರಿಯ ದೇವ ಜನರೇ, ದೇವರು ಕೊಟ್ಟಂಥ ಯೇಸು ಕ್ರಿಸ್ತನ ಕೃಪೆಯನ್ನು ನಾವು ಯಾವತ್ತೂ ಕೂಡ ದುರುಪಯೋಗ ಪಡಿಸಿಕೊಳ್ಳಬಾರದು ಎಂಬುದಾಗಿ ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುವಂಥದ್ದು ಆಗಿದೆ. ಯಾಕೆಂದರೆ ಪೌಲನು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 6ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇನೆ. ಭಕ್ತನಾದ ಪೌಲನು ದೇವರಿಂದ ಹೊಂದಿದಂಥ ಕೃಪೆಯನ್ನು ನೀವು ವ್ಯರ್ಥ ಮಾಡಿಕೊಳ್ಳಬಾರದು ಎಂಬುದಾಗಿ ಅಲ್ಲಿ ದೇವರು ಭಕ್ತನಾದಂಥ ಪೌಲನು ವಾಕ್ಯದ ಮೂಲಕವಾಗಿ ಎಚ್ಚರಿಸುವಂಥದ್ದನ್ನು ನೋಡುತ್ತೇವೆ. ಆದುದರಿಂದ ದೇವರು ಕೊಟ್ಟಂಥ ಕೃಪೆಯನ್ನು ನಾವು ಯಾವತ್ತೂ ಕೂಡ ವ್ಯರ್ಥ ಮಾಡಿಕೊಳ್ಳಬಾರದು. ದೇವರು ಕೊಟ್ಟಂಥ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ದೇವರು ಕೊಟ್ಟಂಥ ಕೆಲಸವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ದೇವರು ಕೊಟ್ಟಂಥ ಆರೋಗ್ಯವನ್ನು ನಾವು ಕೆಡಿಸಿಕೊಳ್ಳಬಾರದು. ಯಾಕೆಂದರೆ ಈ ದೇಹವು ದೇವರ ಗರ್ಭಗುಡಿಯಾಗಿದೆ. ಪ್ರಿಯರೇ, ಆ ದೇವರು ನಮಗೆ ಪರಿಶುದ್ಧತೆಯ ಜೀವನವನ್ನು ಕೊಟ್ಟಿರುವಾಗ, ದೇವರು ನಮಗೆ ಪರಿಶುದ್ಧವಾದಂಥ ಆಶೀರ್ವಾದವನ್ನು ಕೊಟ್ಟಾಗ ನಾವು ಅದನ್ನು ದುರುಪಯೋಗ ಪಡಿಸಿಕೊಳ್ಳುವುದರ ಮೂಲಕವಾಗಿ ನಮ್ಮ ಆರೋಗ್ಯವನ್ನು ನಾವು ಕೆಟ್ಟ ಪದಾರ್ಥಗಳ ಮೂಲಕವಾಗಿ ನಾವು ಸೇವಿಸುವುದರ ಮೂಲಕವಾಗಿ ನಮಗೆ ಕೊಟ್ಟಂಥ ಆರೋಗ್ಯವನ್ನು ನಾವು ನಾಶ ಮಾಡಿಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಈ ವಾಕ್ಯದ ಮೂಲಕವಾಗಿ ಭಕ್ತನಾದ ಪೌಲನು ಹೇಳಿದ ಹಾಗೆ, ನೀವು ದೇವರ ಕೃಪೆಯನ್ನು ಯಾವತ್ತೂ ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡುತ್ತೇನೆ ಎಂಬುದಾಗಿ ಅಲ್ಲಿ ಹೇಳುವಂತ ನೋಡುತ್ತೇವೆ. ಯಾಕೆಂದರೆ 2ನೇ ವಚನ ಹೇಳುವಂಥದ್ದು, ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದ್ದೇನೆ ಎಂಬುದಾಗಿ ನೋಡುತ್ತೇವೆ. ರಕ್ಷಣೆಯ ದಿನದಲ್ಲಿ ನಾನು ನಿನ್ನ ಮನವಿಯನ್ನು ಸ್ವೀಕರಿಸಿ ನಿನಗೆ ರಕ್ಷಣೆಯನ್ನು ಕೊಟ್ಟೆ ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಕೀರ್ತನೆಗಳ ಪುಸ್ತಕ 21ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು ನೋಡುವಾಗ, ನಾನು ಅವನ ಪ್ರಾರ್ಥನೆಯನ್ನು ನಿರಾಕರಿಸದೆ ಅವನ ಇಷ್ಟಾರ್ಥವನ್ನು ನೆರವೇರಿಸಿ ನಾನಾ ಶುಭಗಳೊಡನೆ ನಾನು ಅವನನ್ನು ಎದುರುಗೊಳ್ಳುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದನ್ನು ನೋಡುತ್ತೇವೆ. ಯಾವತ್ತೂ ಕೂಡ ಯೇಸು ಕ್ರಿಸ್ತನು ನಮ್ಮ ಪ್ರಾರ್ಥನೆಯನ್ನು ನಿರಾಕರಿಸುವುದಕ್ಕೆ ಶಕ್ತನಲ್ಲ. ಆತನು ನಮ್ಮ ಪ್ರಾರ್ಥನೆಗಳನ್ನು ಬಗೆಹರಿಸುವಂಥ ದೇವರು, ಪ್ರಾರ್ಥನೆಯ ಬೇಡಿಕೆಯನ್ನು ಈಡೇರಿಸುವಂಥ ಕರ್ತನು ಕೂಡ ಆಗಿದ್ದಾನೆ. ಪ್ರಿಯ ವೀಕ್ಷಕರೇ, ನಾವು ದೇವರು ಕೊಟ್ಟಂಥ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ನಾವು ದೇವರು ಬೇಡುವಂಥ ಒಂದೊಂದು ಪ್ರಾರ್ಥನೆಯ ದೇವರು ನಮಗೆ ನೆರವೇರಿಸಿಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳುವಂಥದ್ದು, ರಕ್ಷಣೆಯ ದಿನದಲ್ಲಿ ನಾನು ನಿನಗೆ ಸಹಾಯ ಮಾಡಿದೆನು ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಸುಪ್ರಸನ್ನತೆ ಕಾಲ, ಇದೇ ಆ ರಕ್ಷಣೆಯ ದಿನ. ಆದುದರಿಂದ ದಿನಗಳನ್ನು ನಾವು ವ್ಯರ್ಥ ಮಾಡದೆ, ದೇವರ ಕೃಪೆಯನ್ನು ವ್ಯರ್ಥ ಮಾಡದೆ, ಇದೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ, ನಿಂದೆಗೆ ಅವಕಾಶ ಮಾಡಿಕೊಡದೆ ನಾವು ಏನು ಮಾಡಬೇಕಾಗಿದೆ ಎಂಬುದಾಗಿ ನೋಡುವಾಗ, ಎಲ್ಲ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗ ಮಾಡಿಕೊಳ್ಳುತ್ತೇವೆ. ನಾವು ಸಂಕಟಗಳಲ್ಲಿಯೂ ಕೊರತೆಗಳಲ್ಲಿಯೂ ಇಕ್ಕಟ್ಟುಗಳಲ್ಲಿಯೂ ಪೆಟ್ಟುಗಳಲ್ಲಿಯೂ ಸೆರೆಮನೆಗಳಲ್ಲಿಯೂ ಕಲಹಗಳಲ್ಲಿಯೂ ಕಷ್ಟವಾದ ಕೆಲಸಗಳಲ್ಲಿಯೂ ನಿದ್ದೆಗೇಡುಗಳಲ್ಲಿಯೂ ಉಪವಾಸಗಳಲ್ಲಿಯೂ ಬಹು ತಾಳ್ಮೆಯನ್ನು ತೋರಿಸುತ್ತೇವೆ. ನೋಡಿ, ಭಕ್ತನಾದ ಪೌಲನು ಹೇಳುವಂಥದ್ದು,
ಯಾವುದೇ ಒಂದು ಕಷ್ಟ ಬರಲಿ, ಯಾವುದೇ ಒಂದು ಹಿಂಸೆ ಬರಲಿ, ನಿಮ್ಮಲ್ಲಿ ತಾಳ್ಮೆ ಜೀವಿತ ಇರಬೇಕು ಪ್ರಿಯರೇ. ಎಷ್ಟೋ ಸಾರಿ ನಾವು ತಾಳ್ಮೆಯನ್ನು ಕಳೆದುಕೊಂಡು ದೇವರ ಕೃಪೆಯನ್ನು ಬಿಟ್ಟುಕೊಡುವಂಥದ್ದನ್ನು ನೋಡುತ್ತೇವೆ. ಉದಾಹರಣೆಗೆ, ನಾವು ನಮ್ಮ ಜೀವಿತದಲ್ಲಿ ಒಳ್ಳೆಯ ಹೆಸರನ್ನು ನಾವು ಪಡೆದುಕೊಂಡಿರುತ್ತೇವೆ, ಆದರೆ ಆ ದೇವರು ಕೊಟ್ಟಂಥ ಆ ಒಂದು ಕ್ರಿಸ್ತನ ಕೃಪೆಯನ್ನು ನಾವು ಕಾಪಾಡಿಕೊಂಡು ಹೋಗುತ್ತಾ ಇರುತ್ತೇವೆ. ಅಂತ್ಯದ ಕಾಲದಲ್ಲಿ ಒಂದು ಸಣ್ಣ ತಪ್ಪಿನ ಮೂಲಕವಾಗಿ ನಮ್ಮ ಹೆಸರುಗಳನ್ನು ನಾವು ಹಾಳು ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಕ್ರಿಸ್ತನ ಈ ಲೋಕಕ್ಕೆ ಬಂದಂಥ ಸಮಯದಲ್ಲಿ ಆತನು 33 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸುವಾಗ ಆತನು ತನ್ನ ಜೀವಿತವನ್ನು, ತನ್ನ ಹೆಸರನ್ನು ಯಾವತ್ತೂ ಕೂಡ ಹಾಳು ಮಾಡಿಕೊಳ್ಳುವುದಕ್ಕೆ ಹೋಗಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಆತನಿಗೆ ಅನೇಕ ಹಿಂಸೆಗಳನ್ನು ಕೊಟ್ಟರು ಪ್ರಿಯರೇ, ಆತನನ್ನು ಹೀಯಾಳಿಸಿದರು ಎಂಬುದಾಗಿ ನೋಡುತ್ತೇವೆ, ಆತನ ಮುಖಕ್ಕೆ ಉಗುಳಿದರು ಎಂಬುದಾಗಿ ನಾವು ನೋಡುತ್ತೇವೆ, ಆತನಿಗೆ ಆ ಒಂದು ಚಾಟಿಯ ಏಟುಗಳಿಂದ ಹಿಂಸೆಯನ್ನು ಕೊಟ್ಟಿದ್ದರು. ಆತನು ಶಿಲುಬೆ ಮೇಲೆ ತೂಗುವಂಥ ಸಮಯದಲ್ಲಿ ಕೂಡ ನೀನು ದೇವರ ಮಗನಾಗಿದ್ದರೆ ಶಿಲುಬೆಯಿಂದ ಇಳಿದು ಬಾ ಎಂಬುದಾಗಿ ಆತನನ್ನು ಹೀಯಾಳಿಸುವಂಥದ್ದನ್ನು ನೋಡುತ್ತೇವೆ. ದೇವರಿಗೆ ಎಲ್ಲ ಅಧಿಕಾರವೂ ಕೂಡ ಇತ್ತು ಪ್ರಿಯರೇ. ಆದರೆ ದೇವರು ತನ್ನ ಹೆಸರನ್ನು, ಕ್ರಿಸ್ತನು ತನ್ನ ಹೆಸರನ್ನು ಹಾಳು ಮಾಡಿಕೊಳ್ಳುವುದಕ್ಕೆ ಇಷ್ಟಪಡಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಯಾಕೆಂದರೆ ಆತನು ದೇವರ ಮಗನಾಗಿದ್ದನು ಎಂಬುದಾಗಿ ನೋಡುತ್ತೇವೆ. ಯೇಸು ಕ್ರಿಸ್ತನು ಕೂಡ ಅಡವಿಗೆ ಶೋಧನೆಗೆ ಆತನು ಪ್ರಾರ್ಥನೆಗೆ ಹೋದಂಥ ಸಮಯದಲ್ಲಿ, ಸೈತಾನನಿಂದ ಶೋಧಿಸಲ್ಪಟ್ಟವನಾಗಿರುವಂಥ ಸಮಯದಲ್ಲಿ, ನೀನು ದೇವರ ಮಗನಾಗಿದ್ದರೆ ಈ ಶಿಖರದಿಂದ ಧುಮುಕು ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು, ಈ ರೊಟ್ಟಿಯನ್ನು ಮಾಡು ಎಂಬುದಾಗಿ ಹೇಳುವಂಥ ನೋಡುತ್ತೇವೆ. ನೀನು ದೇವರ ಮಗನಾಗಿದ್ದರೆ ಈ ಲೋಕದ ಎಲ್ಲ ಐಶ್ವರ್ಯವನ್ನು ಕೊಡುತ್ತೇನೆ, ನನಗೆ ನೀನು ಸಾಷ್ಟಾಂಗ ನಮಸ್ಕಾರ ಮಾಡು ಎಂಬುದಾಗಿ ಹೇಳುವಾಗಲೂ ಕೂಡ ಯೇಸು ಕ್ರಿಸ್ತನ ತನ್ನ ಹೆಸರನ್ನು ಎಲ್ಲೂ ಕೂಡ ಆತನು ದುರುಪಯೋಗ ಪಡಿಸಿಕೊಳ್ಳಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ಕ್ರಿಸ್ತನ ಕೃಪೆಯನ್ನು ನಿರರ್ಥಕ ಮಾಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಹಾಗಾದರೆ ನಾವು ಏನನ್ನು ಮಾಡಬೇಕಾಗಿದೆ? ಮುಂದಿನ ಭಾಗದಲ್ಲಿ ನಾವು ಓದುತ್ತೇವೆ, ನಿಮ್ಮಲ್ಲಿ ತಾಳ್ಮೆಯ ಜೀವಿತ ಇರಬೇಕು. ಕ್ರಿಸ್ತನಲ್ಲಿದ್ದಂಥ ತಾಳ್ಮೆ, ಯೋಬನಲ್ಲಿದ್ದಂಥ ತಾಳ್ಮೆ ಇವತ್ತು ನಮ್ಮ ಜೀವಿತದಲ್ಲಿ ಇರುವುದಾದರೆ ಆ ಕ್ರಿಸ್ತನ ಕೃಪೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಮೋಶೆಯ ಒಂದು ಜೀವನವನ್ನು ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳುವುದಾದರೆ, ಮೋಶೆಯು ಕೂಡ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದ, ಆ ಕ್ರಿಸ್ತನ ಕೃಪೆಯನ್ನು ಪಡೆದುಕೊಂಡಿದ್ದ ಪ್ರಿಯರೇ. ಆತನ ದುಡುಕಿನ ಸ್ವಭಾವದಿಂದ ಆತನು ಆ ಒಂದು ಪವಿತ್ರವಾದಂಥ ಕಾನಾನ್ ದೇಶವನ್ನು ದೂರದಿಂದಲೇ ನೋಡಿ ಆತನು ಸಂತೃಪ್ತಿಗೊಂಡನು ಎಂಬುದಾಗಿ ನೋಡುತ್ತೇವೆ. ಆತನು ಮಾಡಿದಂಥ ಒಂದೇ ಒಂದು ತಪ್ಪಿನ ಮೂಲಕವಾಗಿ ಆತನು ಕಾನಾನ್ ದೇಶ ಸೇರುವುದಕ್ಕೆ ಸಾಧ್ಯವಾಗಲಿಲ್ಲ. ಕಾನಾನ್ ದೇಶವನ್ನು ಕಾಲೇಬ ಮತ್ತು ಯೆಹೋಶುವ ಮಾತ್ರ ಆ ಕಾನಾನ್ ದೇಶಕ್ಕೆ ಹೋದರು ಎಂಬುದಾಗಿ ನೋಡುತ್ತೇವೆ. ಯಾಕೆ ಎಂಬುದಾಗಿ ನೋಡುವಾಗ, ಅವರು ಕ್ರಿಸ್ತನಿಂದ, ದೇವರಿಂದ ಪಡೆದುಕೊಂಡಂಥ ಆಶೀರ್ವಾದವನ್ನು ನೈಜ ರೂಪದಲ್ಲಿ ಅವರು ಅದನ್ನು ವ್ಯರ್ಥ ಮಾಡದೆ, ಆ ಒಂದು ಕ್ರಿಸ್ತನ ಕೃಪೆಯನ್ನು ಅವರು ದುರುಪಯೋಗ ಪಡಿಸಿಕೊಳ್ಳದೆ ನೈಜವಾದ ಸಂಗತಿಯನ್ನು ತಂದು ಒಪ್ಪಿಸುವಂಥದ್ದನ್ನು ನೋಡುತ್ತೇವೆ. ಇವತ್ತು ಕ್ರಿಸ್ತನು ನಮಗೆ ನಿಮಗೆ ಆತನ ಕೃಪೆಯನ್ನು ಕೊಟ್ಟಿರುವಂಥ ಸಮಯದಲ್ಲಿ ನಾವು ಅದನ್ನು ದುರುಪಯೋಗ ಪಡಿಸಿಕೊಳ್ಳದೆ ನಾವು ಕ್ರಿಸ್ತನ ಐಕ್ಯತೆಯಲ್ಲಿ ಜೀವಿಸಬೇಕಾಗಿದೆ. ನಮ್ಮಲ್ಲಿ ತಾಳ್ಮೆಯ ಜೀವಿತ ಇರಬೇಕು ಎಂಬುದಾಗಿ ನೋಡುತ್ತೇವೆ. ಆದುದರಿಂದ ಆ ಕ್ರಿಸ್ತನ ಕೃಪೆ ನಮ್ಮಲ್ಲಿ ಧೈರ್ಯವಾಗಿ ಸದಾಕಾಲ ಇರಬೇಕಾದರೆ ಮೊದಲನೇದಾಗಿ ನಮ್ಮಲ್ಲಿ ಶುದ್ಧವಾದಂಥ ಮನಸ್ಸು ನಮ್ಮಲ್ಲಿ ಇರಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅದನ್ನು ನಾವು 2 ಕೊರಿಂಥ 6ನೇ ಅಧ್ಯಾಯ 6ನೇ ವಚನದಲ್ಲಿ ಓದುವುದಾದರೆ, ಮೊದಲನೇದಾಗಿ ನಮ್ಮಲ್ಲಿ ಶುದ್ಧವಾದಂಥ ಮನಸ್ಸು ನಮ್ಮಲ್ಲಿ ಇರಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಎರಡನೇದಾಗಿ ಜ್ಞಾನ, ದೇವರು ಕೊಟ್ಟಂಥ ಜ್ಞಾನವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಆ ಜ್ಞಾನದಲ್ಲಿ ನಾವು ಬೆಳೆಯಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಮೂರನೇದಾಗಿ ನಮ್ಮಲ್ಲಿ ದೀರ್ಘ ಶಾಂತಿ ಇರಬೇಕಾಗಿದೆ. ಯಾಕೆಂದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗೆ ಇದ್ದು ಸಕಲ ವಿಧವಾದಂಥ ಕೆಟ್ಟತನದಲ್ಲಿ ನಿಮ್ಮನ್ನು ಬೀಳದಂತೆ ಕಾಪಾಡುವನು ಎಂಬುದಾಗಿ ನಾವು ನೋಡುತ್ತೇವೆ. ಆ ಶಾಂತಿಯನ್ನು ಕ್ರಿಸ್ತನು ನಮಗೆ ಕೊಟ್ಟಿರುವಾಗ ಆ ಒಂದು ದೀರ್ಘ ಶಾಂತಿ ನಮ್ಮಲ್ಲಿ ಇರಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ದಯೆ, ನಾವು ಇನ್ನೊಬ್ಬರಿಗೆ ದಯ ತೋರಿಸುವಂಥ ವ್ಯಕ್ತಿಗಳಾಗಿರಬೇಕು. ನಾನು ಮಾತ್ರ ಕ್ರಿಸ್ತನ ಕೃಪೆಯನ್ನು ಪಡ್ಕೊಂಡಿದ್ದೇನೆ ಎಂಬುದಾಗಿ ಆ ಕೃಪೆಯನ್ನು ತೆಗೆದುಕೊಂಡು ಹೋಗಿ ಇನ್ನೊಬ್ಬರಿಗೆ ಮಾರಾಟವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾಕೆಂದರೆ ನಾವು ಅಪೊಸ್ತಲ ಕೃತ್ಯದಲ್ಲಿ ಒಂದು ದೃಷ್ಟಾಂತವನ್ನು ನಾವು ನೋಡುತ್ತೇವೆ. ಆ ಒಂದು ಸೀಮೋನ ಅನ್ನುವಂಥ ಮಂತ್ರವಾದಿಯ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದರೆ, ಆತನು
ಪೇತ್ರನಿಗೆ ಹೇಳುವಂಥ ಮಾತು, ನಿನ್ನಲ್ಲಿರುವಂಥ ವರವನ್ನು ನಾನು ಚಿನ್ನ ಬೆಳ್ಳಿಯನ್ನು ಕೊಡುತ್ತೇನೆ, ಕೊಡು ಎಂಬುದಾಗಿ ಕೇಳುವಾಗ ಪೇತ್ರನು ಹೇಳುವಂಥದ್ದು, ದೇವರ ವರವನ್ನು ಚಿನ್ನ ಬೆಳ್ಳಿಗೆ ಹಣಕ್ಕೆ ಮಾರಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೋಡುತ್ತೇವೆ. ಪೇತ್ರನು ಒಂದು ವೇಳೆ ಆ ದೇವರ ಕೃಪೆಯನ್ನು, ದೇವರಿಂದ ಹೊಂದಿದಂಥ ಪವಿತ್ರಾತ್ಮನ ವರವನ್ನು ಮಾರಿದ್ರೆ ಆತನು ಒಳ್ಳೆಯ ಸೇವಕನಾಗುವುದಕ್ಕೆ ಸಾಧ್ಯವಿರುತ್ತಿಲ್ಲ. ಯಾಕೆಂದರೆ ಪೇತ್ರನ ಜೀವಿತವನ್ನು ನೋಡುವಾಗ ಆತನಲ್ಲಿ ಅಪನಂಬಿಕೆಯ ಜೀವಿತ ಇತ್ತು. ಅಂಥ ಅಪನಂಬಿಕೆಯ ಜೀವಿತದಲ್ಲಿದ್ದಂಥ ಪೇತ್ರನಲ್ಲಿ ಒಂದು ಬದಲಾವಣೆ ಆಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಆ ಪೇತ್ರನಲ್ಲಿದ್ದಂಥ ಬದಲಾವಣೆಯ ಮೂಲಕವಾಗಿ ಆತನು ಕ್ರಿಸ್ತನ ಕೃಪೆಯನ್ನು ಮಾರಿಕೊಳ್ಳಿಲ್ಲ. ಪ್ರಿಯರೇ, ಸೀಮೋನನು ನನಗೂ ಈ ಒಂದು ವರವನ್ನು ಕೊಡು ಎಂಬುದಾಗಿ ಹೇಳುವಾಗ ಪೇತ್ರನ ಅವನನ್ನು ಗದರಿಸಿ ಎಚ್ಚರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಆದುದರಿಂದ ಪ್ರಿಯ ದೇವ ಜನರೇ, ನಾವು ದೇವರ ದಯೆಯಲ್ಲಿ ನಾವು ಜೀವಿಸಬೇಕಾ ಮತ್ತು ಪವಿತ್ರಾತ್ಮನ ಫಲಗಳು ನಮ್ಮ ಹೃದಯಗಳಲ್ಲಿರಬೇಕು. ಪವಿತ್ರಾತ್ಮನ ವರಗಳು ನಮ್ಮ ಹೃದಯದಲ್ಲಿ ಇರಬೇಕು. ಕಪಟವಿಲ್ಲದಂಥ ಪ್ರೀತಿ ನಮ್ಮಲ್ಲಿರಬೇಕು. ಕಪಟವಾದಂಥ ಪ್ರೀತಿ ನಮ್ಮಲ್ಲಿ ಇದ್ದಾಗ ಮಾತ್ರ ಆ ಕ್ರಿಸ್ತನ ಕೃಪೆ ನಮ್ಮಲ್ಲಿ ಇರುವಂಥದ್ದಾಗಿದೆ. ಎಷ್ಟೋ ಜನ ಕಪಟವಾದಂಥ ಪ್ರೀತಿಯ ಮೂಲಕವಾಗಿ ಈ ಒಂದು ಪ್ರಪಂಚವನ್ನು ಗೆಲ್ಲುವಂಥದ್ದನ್ನು ನಾವು ನೋಡುತ್ತೇವೆ. ಆದುದರಿಂದ ಪ್ರಿಯ ವೀಕ್ಷಕರೇ, ಕಪಟವಾದಂಥ ಪ್ರೀತಿ ನಮ್ಮಲ್ಲಿ ಇರಬಾರದು. ಪ್ರಿಯರೇ, ನಮ್ಮಲ್ಲಿ ಯಾವಾಗಲೂ ಕೂಡ ಒಳ್ಳೆಯ ಪ್ರೀತಿ ನಮ್ಮಲ್ಲಿ ಇರಬೇಕೆಂಬುದಾಗಿ ನಾವು ನೋಡುತ್ತೇವೆ. ಹೇಗೆ ಎಂಬುದಾಗಿ ನೋಡುವಾಗ ಎಷ್ಟೋ ಜನರು, ಅನೇಕ ಜನರು ಒಳ್ಳೆಯ ಹೆಸರನ್ನು ಹೇಳಿಕೊಂಡು ನಾನು ಹಾಗೆ ಇದ್ದೇನೆ ಹೀಗೆ ಇದ್ದೇನೆ ಎಂಬುದಾಗಿ ಒಂದು ವಧುವನ್ನು ಹುಡುಕಿ ಮದುವೆ ಆಗುವಂಥದ್ದನ್ನು ನೋಡುತ್ತೇವೆ. ಆದರೆ ಅವರು ಕೇವಲ ಆ ಒಂದು ವರದಕ್ಷಿಣೆಯ ಆಶೆಗೋಸ್ಕರವಾಗಿ ಮದುವೆಯನ್ನು ಹಾಕ್ತಾರೆ. ಮದುವೆ ಆದ ಬಳಿಕ ಕಪಟದ ಪ್ರೀತಿಯ ಮೂಲಕವಾಗಿ ಅವರು ನಟನೆಗಳ ಮೂಲಕವಾಗಿ ಪ್ರೀತಿಗಳನ್ನು ಹಾಡಿ ಹಣ ಇರುವ ತನಕ ಅವರನ್ನು ಪ್ರೀತಿಸುವಂಥದ್ದು ನೋಡುತ್ತೇವೆ. ಹಣ ಮುಗಿದ ಬಳಿಕ ಅನೇಕ ಹಿಂಸೆಗಳನ್ನು ಕೊಡುವುದರ ಮೂಲಕವಾಗಿ ಅವರು ದೇವರು ಕೊಟ್ಟಂಥ ಕೃಪೆಯನ್ನು ಮಾರಿಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಆದುದರಿಂದ ದೇವರ ಪ್ರೀತಿ ನಿಮ್ಮ ಹೃದಯಗಳಲ್ಲಿ ಇರಬೇಕಾದರೆ ನೀವು ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂಥ ಸಮಯದಲ್ಲಿ ನೀವು ಗಂಡ ಹೆಂಡತಿಯರನ್ನ ಪ್ರೀತಿಸುವಂಥ ಹಂಗಿನಲ್ಲಿ ಜೀವಿಸಬೇಕು. ಕಪಟವಾದಂಥ ಪ್ರೀತಿಯ ಮೂಲಕವಾಗಿ ನೀವು ಯಾವುದನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಆದುದರಿಂದ ದೇವರು ಕೊಡುವಂಥ ನಿಜವಾದಂಥ ಪ್ರೀತಿಯನ್ನು ವ್ಯಕ್ತಪಡಿಸುವುದಾದರೆ ನಿಮ್ಮ ಕ್ರೈಸ್ತ ಕುಟುಂಬವು ಸುಂದರವಾದಂಥ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತೆ ಎಂಬುದಾಗಿ ದೇವರ ವಾಕ್ಯದ ಮೂಲಕವಾಗಿ ನಮ್ಮನ್ನು ನಿಮ್ಮನ್ನು ಎಚ್ಚರಿಸುವುದಕ್ಕೆ ಶಕ್ತನಾಗಿದ್ದಾನೆ. ನಂತರ ಸತ್ಯವಾಕ್ಯ, ದೇವರ ಮಹತ್ವ, ಇವುಗಳಿಂದ ಕೂಡಿದವರಾಗಿದ್ದೇವೆ. ಇವತ್ತಿನ ದಿನದಲ್ಲಿ ಆ ಸತ್ಯವಾಕ್ಯಗಳು, ದೇವರ ಮಹತ್ವದಲ್ಲಿ ನಾವು ಕೂಡಿದವರಾಗಿ ಜೀವಿಸಬೇಕು ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂತೆ ನೋಡುತ್ತೇವೆ. ಎಡ ಬಲಗೈಗಳಲ್ಲಿ ನೀತಿ ಎಂಬ ಆಯುಧಗಳನ್ನು ಧರಿಸಿಕೊಂಡವರು ಮಾನ, ಅವಮಾನ, ಕೀರ್ತಿ, ಅಪಕೀರ್ತಿಗಳನ್ನು ಹೊಂದಿದವರು ಆಗಿದ್ದೇವೆ. ಮೋಸಗಾರನೆನಿಸಿಕೊಂಡರು, ಸತ್ಯವಂತರು, ಅಜ್ಞಾತರೆನಿಸಿಕೊಂಡರು, ವಿಜ್ಞಾತರು, ಸಾಯುವರಾಗಿ ತೋರಿದರು, ಬದುಕೋರೂ ಆಗಿದ್ದೇವೆ ಎಂಬುದಾಗಿ ಇಲ್ಲಿ ಪೌಲನು ಸ್ಪಷ್ಟವಾಗಿ ಆ ಒಂದು ಕೊರಿಂಥ ಸಭೆಗೆ ಹೇಳುವಂಥದ್ದು ನೋಡುತ್ತೇವೆ. ಆದುದರಿಂದ ಆ ಕ್ರಿಸ್ತನ ಕೃಪೆಯನ್ನು ನಾವು ಯಾವತ್ತೂ ಕೂಡ ದುರುಪಯೋಗ ಪಡಿಸಿಕೊಳ್ಳಬಾರದು ಎಂಬುದಾಗಿ ನಾವು ನೋಡುತ್ತೇವೆ. ಆದುದರಿಂದ ಕ್ರಿಸ್ತನ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನವನ್ನು ಓದುವುದಾದರೆ ದೇವರ ವಾಕ್ಯವು ಅಲ್ಲಿ ನಮ್ಮನ್ನು ಈ ರೀತಿಯಾಗಿ ಎಚ್ಚರಿಸುವಂಥದ್ದಾಗಿದೆ. 21ನೇ ವಚನ, ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು, ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ನಾವು ಯಾವತ್ತೂ ಕೂಡ ನಿರರ್ಥಕವಾದಂಥ ಜೀವಿತದಲ್ಲಿ ನಾವು ಜೀವಿಸಬಾರದು ಎಂಬುದಾಗಿ ನೋಡುತ್ತೇವೆ. ಯಾಕೆಂದರೆ ಯೇಸು ಕ್ರಿಸ್ತನೇ ಮುಖ್ಯವಾದಂಥ ಮೂಲೆಗಲ್ಲಾಗಿದ್ದಾನೆ. ನಾವು ಆ ಒಂದು ಮೂಲೆಗಲ್ಲನ್ನು ನಿರರ್ಥಕ ಮಾಡುವುದಾದರೆ ದೇವರ ಪ್ರಸನ್ನತೆ ನಮಗೆ ಇರುವುದಿಲ್ಲ. ಪ್ರಿಯರೇ, ಎಷ್ಟೋ ಜನ ಮನೆಯನ್ನು ಕಟ್ಟುವುದಕ್ಕೆ ಪ್ರಾರಂಭಿಸುತ್ತಾರೆ. ಕ್ರಿಸ್ತನ ಹೆಸರನ್ನು ಹೇಳದೆ ಅವರು ನಿರರ್ಥಕವಾಗಿ ದೇವರು ಕೊಟ್ಟಂಥ ಕೃಪೆಯನ್ನು ದುರುಪಯೋಗ ಪಡಿಸಿಕೊಂಡು ಅವರು ಏನು ಮಾಡುತ್ತಾರೆ, ಕ್ರಿಸ್ತನ ಹೆಸರಿನಲ್ಲಿ ಮನೆಯನ್ನು ಕಟ್ಟುವುದಕ್ಕೆ ಪ್ರಾರಂಭಿಸುವುದಿಲ್ಲ. ಪ್ರಿಯರೇ, ಅವರು ತಮ್ಮ ಹಣ ಮತ್ತು ಐಶ್ವರ್ಯದ ಮೂಲಕವಾಗಿ ಮನೆಯನ್ನು ಕಟ್ಟುತ್ತಾರೆ. ಮನೆಯನ್ನು ಕಟ್ಟಿದ ಬಳಿಕ ಆ ಮನೆಯಲ್ಲಿ ವಾಸ ಮಾಡುವುದಕ್ಕೆ ಹೋಗುವಂಥದ್ದು ನೋಡುತ್ತೇವೆ. ಆ ಮನೆಯ ಒಳಗಡೆ ಕ್ರಿಸ್ತನ ಕೃಪೆ ಇಲ್ಲದಿದ್ದರೆ ಆ ಮನೆಯ ಒಳಗಡೆ ಜೀವಿಸುವುದಕ್ಕೆ ಅವರಿಗೆ
ಅವರಿಗೆ ಸಾಧ್ಯವಿಲ್ಲ ಎಂಬುದಾಗಿ ನೋಡುತ್ತೇವೆ. ಆದುದರಿಂದ ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಆ ಮೂಲೆಗಲ್ಲು ಕ್ರಿಸ್ತನಾಗಿದ್ದಾನೆ. ಆದುದರಿಂದ ನಾವು ಕ್ರಿಸ್ತನನ್ನು ಯಾವಾಗಲೂ ಕೂಡ ನಿರರ್ಥಕ ಮಾಡಬಾರದು. ಅಂದರೆ ಕ್ರಿಸ್ತನ ವಾಕ್ಯವನ್ನು ಬಿಡಬಾರದು, ಕ್ರಿಸ್ತನ ಆ ಒಂದು ಕೃಪೆಯನ್ನು ಬಿಡಬಾರದು ಎಂಬುದಾಗಿ ನಾವು ನೋಡುತ್ತೇವೆ. ಅದನ್ನು ಭದ್ರವಾಗಿ ಹಿಡಿದುಕೊಳ್ಳಬೇಕು, ಅದನ್ನು ನಾವು ವ್ಯರ್ಥವಾಗಿ ಬಳಸಬಾರದು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತೊಂದು ವಾಕ್ಯವನ್ನು ಓದುವುದಾದರೆ ಅದೇ ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನವನ್ನು ಓದುವಂಥ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ, ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು, ಕೃಪಾಶ್ರಯದೊಳಗಿಂದ ಬಿದ್ದು ಹೋದರು. ನಾವು ದೇವರಾತ್ಮನ ಮೂಲಕ ನಂಬಿಕೆಯಿಂದ ನೀತಿವಂತರಾಗುತ್ತೇವೆಂಬ ನಿರೀಕ್ಷೆಯ ಸಫಲವಾಗುವುದೆಂದು ಎದುರು ನೋಡುತ್ತೇವೆ ಎಂಬುದಾಗಿ ದೇವರ ವಾಕ್ಯವು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ನಾವು ನಂಬಿಕೆಯ ಮೂಲಕವಾಗಿ ದೇವರ ನಿರೀಕ್ಷೆಯಲ್ಲಿ ನಾವು ಜೀವಿಸುವಂತ ನೋಡುತ್ತೇವೆ. ಆದುದರಿಂದ ನಾವು ಯಾವತ್ತೂ ಕೂಡ ದೇವರ ಕೃಪೆಯನ್ನು ಹೊಂದಿದವರಾಗಿ ಬಿದ್ದು ಹೋಗುವಂಥ ಪರಿಸ್ಥಿತಿಗೆ ನಾವು ಬರಬಾರದು. ಯೂದನು ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುತ್ತೇವೆ, ನಾವು ನೆಪವನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ ನೋಡುತ್ತೇವೆ. 4ನೇ ವಚನ, ಯಾಕಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸುವವರು, ನಮ್ಮ ಒಬ್ಬನೇ ಒಡೆಯನು ಕರ್ತನೂ ಆಗಿರುವ ಯೇಸು ಕ್ರಿಸ್ತನನ್ನು ಅರಿಯುವವರು ಆಗಿರುವ ಕೆಲವು ಜನರು ಸಭೆಯಲ್ಲಿ ಕಳ್ಳತನದಿಂದ ಒಕ್ಕಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಆದುದರಿಂದ ದೇವರ ಕೃಪೆಯನ್ನು ನಾವು ಹೊಂದಿದವರಾಗಿ ಇರುವಂಥ ಸಮಯದಲ್ಲಿ ನೆಪಗಳನ್ನು ಹೇಳುವುದರ ಮೂಲಕವಾಗಿ ಆ ದೇವರ ಕೃಪೆಯನ್ನು ನಾವು ವ್ಯರ್ಥ ಕೆಲಸ ಕಾರ್ಯಗಳಿಗೆ ಬಳಸಬಾರದು ಎಂಬುದಾಗಿ ಇಲ್ಲಿ ಯೂದನು ಕೂಡ ತನ್ನ ಪತ್ರಿಕೆ ಮೂಲಕವಾಗಿ ಆತನು ಹೇಳುವಂಥದ್ದು ನೋಡುತ್ತೇವೆ. ಯಾವ ರೀತಿ ಎಂಬುದಾಗಿ ನೋಡುವಾಗ, ಯಾಕೆಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸುವವರು ನಮ್ಮಲ್ಲಿ ಇದ್ದಾರೆ. ಎಷ್ಟೋ ಜನ ಭಕ್ತಿವಂತರಾಗಿ ನಟನೆಗಳ ಮೂಲಕವಾಗಿ ದೇವರು ಕೊಟ್ಟಂಥ ಕೃಪೆಯನ್ನು ಸಭೆಗಳಲ್ಲಿ ಉಪಯೋಗಿಸಿಕೊಂಡು ನೆಪಗಳನ್ನು ಹೇಳುವುದರ ಮೂಲಕವಾಗಿ ಅನೇಕ ನೀಚ ಕೃತ್ಯಗಳನ್ನು ಮಾಡುವಂಥ ಸಮಯದಲ್ಲಿ ಸಭೆಗಳನ್ನು ಒಡೆಯುವುದಕ್ಕೆ ಅವರು ಪ್ರಾರಂಭಿಸುವಂಥದ್ದನ್ನು ನೋಡುತ್ತೇವೆ. ಅನೇಕರು ದೇವರ ಕೃಪೆಯನ್ನು ಹೊಂದಿದವರಾಗಿ ದೇವರ ಒಂದು ಬಣ್ಣವನ್ನು ಹಾಕಿಕೊಂಡು ಅನೇಕ ಮನೆಗಳಿಗೆ ಪ್ರವೇಶ ಮಾಡಿ ಅಲ್ಲಿ ಗಂಡ ಹೆಂಡತಿಯರ ಪ್ರೀತಿ ವಿಶ್ವಾಸವನ್ನು ಒಡೆದು ಹಾಕುವಂಥದ್ದನ್ನು ಇವತ್ತು ನಮ್ಮ ಕುಟುಂಬಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವ ಜನರೇ, ಇಂಥವರ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಆದುದರಿಂದ ದೇವರು ನಮಗೆ ಕೊಟ್ಟಂಥ ಆ ಕ್ರಿಸ್ತನ ಕೃಪೆಯನ್ನು ನಾವು ವ್ಯರ್ಥವಾಗಿ ಬಳಸಬಾರದು ಎಂಬುದಾಗಿ ಇವತ್ತಿನ ದೈವಿಕ ಸಂದೇಶ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಈ ಒಂದು ಸಂದೇಶದ ಮೂಲಕವಾಗಿ ನೀವು ಎಚ್ಚರಿಕೆ ಉಳ್ಳವರಾಗಿ ನಿಮ್ಮ ಆತ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ನಾನು ಈ ಮೂಲಕ ನಿಮಗೆ ತಿಳಿಸುವನಾಗಿದ್ದೇನೆ. ದೇವರು ಈ ಒಂದು ಸಮಯದಲ್ಲಿ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ಈ ಸಮಯದಲ್ಲಿ ಸ್ವಾಮಿ, ಕ್ರಿಸ್ತನ ಕೃಪೆಯ ಕುರಿತು, ಕ್ರಿಸ್ತನ ನಿಜವಾದಂಥ ಪ್ರೀತಿಯ ಕುರಿತು ದೈವ ವಾಕ್ಯದ ಸಂದೇಶವನ್ನು ಕೇಳಿದಂಥ ಎಲ್ಲ ನಿನ್ನ ವಿಶ್ವಾಸಿಗಳ ಮೇಲೆ ನಿನ್ನ ಕೃಪಾ ಕಟಾಕ್ಷವು ನಿತ್ಯವೂ ನೆಲೆಯಾಗಿರಲಿ ಸ್ವಾಮಿ. ಅನೇಕರು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಅನೇಕರು ತಮ್ಮ ಬಂಧುಗಳನ್ನು ಕಳೆದುಕೊಂಡು ದುಃಖದಲ್ಲಿದ್ದಾರೆ ಸ್ವಾಮಿ. ಅನೇಕರು ಬರಗಾಲದಿಂದ ವ್ಯವಸಾಯವನ್ನು ಮಾಡುವುದಕ್ಕೆ ಆಗದೆ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಸ್ವಾಮಿ. ಅಂಥವರಿಗೆ ನಿನ್ನ ವಾಕ್ಯದ ಮೂಲಕವಾಗಿ ನೀನು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅವರಿಗೆ ಬೇಕಾದಂಥ ಬಿಡುಗಡೆಯನ್ನು ದಯಪಾಲಿಸಿಕೊಡಬೇಕಾಗಿ ಪ್ರಾರ್ಥಿಸ್ತೇವೆ. ಇಲ್ಲಿ ತಲೆಬಾಗಿರುವಂಥ ಪ್ರತಿಯೊಬ್ಬರು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಪ್ರತಿಯೊಬ್ಬರಿಗೂ ಬೇಕಾದಂಥ ನಿನ್ನ ಕೃಪಾ ಆಶೀರ್ವಾದಗಳನ್ನು ಏರಳವಾಗಿ ದಯಪಾಲಿಸಿಕೊಡಬೇಕೆಂಬುದಾಗಿ ತಂದೆ, ಮಗ, ಪವಿತ್ರಾತ್ಮನೂ ಆಗಿರುವಂಥ ತ್ರಯೇಕ ದೇವರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಕ್ರಿಸ್ತನಲ್ಲಿ ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಮನವಿಗಳಿರುವುದಾದರೆ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ಕೆಳಕಂಡ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆದು ಕಳಿಸುವಂತೆ ನಾನು ಕೇಳಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಆಮೇನ್.